ನಿಮ್ಮೆಲ್ಲರನ್ನು ಇನ್ನೊಂದು ಆವರ್ತಿ ಮೀಡಿಯಾ ಮುಖಾಂತರ ನೋಡುವುದಕ್ಕೆ ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ. ಈಗ ಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ನಾರನ್ನು ನಾನು ಬಯಸುವುದಿಲ್ಲ. ತನು ಮನಗಳು ಶಯಿಸಿದರೂ ನನ್ನ ಆತ್ಮಕ್ಕೆ ಚರಣನು, ನನ್ನ ಶಾಶ್ವತವಾದ ಪಾಲು ನೀವೇ. ಆದುದರಿಂದ ನಿಮ್ಮನ್ನೇ ನಾನು ನಂಬುವೆನು. ಈ ಮಹಾಮಾರಿ ಕಾಲದಲ್ಲಿ ಕೂಡ ಪ್ರತಿದಿನ ಪ್ರತಿ ಕ್ಷಣ ನಮಗೆ ಸಂರಕ್ಷಣೆ ನೀಡಿ ಕಾಪಾಡುವ ದೇವರು ನೀವೇ. ನೀವು ಎಂದಿಗೂ ಕೈ ಬಿಡುವುದಿಲ್ಲ, ನಮ್ಮನ್ನು ಬಿಟ್ಟು ಅಗಲಿ ಹೋಗುವುದಿಲ್ಲ. ಆದುದರಿಂದ ಈ ಮಹಾಮಾರಿ ಕಾಲದಲ್ಲಿ ಕೂಡ ನಮ್ಮ ದೇವರನ್ನು ಸಂಪೂರ್ಣವಾಗಿ ನಂಬಿ ಚಿಂತೆ ಭಾರವೆಲ್ಲ ಅವರ ಪಾದದಲ್ಲಿ ಅರ್ಪಿಸಿ ನಾವು ಆರಾಧನೆ ಮಾಡಿ ಬಿಡುಗಡೆಯನ್ನು ಜಯವನ್ನು ಹೊಂದಿಕೊಳ್ಳೋಣ. ನಿನ್ನನ್ನು ಬಿಟ್ಟರೆ ನನಗೆ ಯಾರೆಂದು, ನಿನ್ನ ಹೊರತು ಬಯಕೆ ಏನುಂಟು. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀನೇ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀನೇ. ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಇನ್ನೆಂದು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದು ಹೊರತಿರುವೆ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದು ಹೊರತಿರುವೆ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀನೇ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀನೇ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎಡಬಡಿತ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎಡಬಡಿತ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ಆಸೆಯೆಲ್ಲ ನೀನೇ ಅಯ್ಯ,
ಅಗತ್ಯವೆಲ್ಲ ನೀನೇ ಅಯ್ಯ, ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ, ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀತಾನೇ, ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀತಾನೇ. ಲೋಕದಲ್ಲಿರುವ ದಿನವೆಲ್ಲ ನಿನ್ನ ಕಾರ್ಯವ ಸಾರುವೆನೋ, ಲೋಕದಲ್ಲಿರುವ ದಿನವೆಲ್ಲ ನಿನ್ನ ಕಾರ್ಯವ ಸಾರುವೆನೋ, ನಿನ್ನನ್ನೇ ಆಶ್ರಯಿಸಿ ಇರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ, ನಿನ್ನನ್ನೇ ಆಶ್ರಯಿಸಿ ಇರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ, ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀತಾನೇ, ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀತಾನೇ. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು, ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು, ನಿನ್ನ ಹೊರತು ಬಯಕೆ ಏನುಂಟು, ನಿನ್ನ ಹೊರತು ಬಯಕೆ ಏನುಂಟು, ನಿನ್ನ ಹೊರತು ಬಯಕೆ ಏನುಂಟು. ನನ್ನ ಕೃಪಾನಿಧಿಯೇ, ನನ್ನ ಪಾಲು ನೀನೇ, ನನ್ನ ಸಂಪತ್ತು ನೀನಲ್ಲವೇ, ನನ್ನ ದುರ್ಗ ನೀವೇ, ನನ್ನ ಕೋಟೆ ನೀವೇ, ಎಂದೆಂದು ನನ್ನ ಆಶ್ರಯವೇ. ನನ್ನ ಕೃಪಾನಿಧಿಯೇ, ನನ್ನ ಪಾಲು ನೀವೇ, ನನ್ನ ಸಂಪತ್ತು ನೀವಲ್ಲವೇ, ನನ್ನ ದುರ್ಗ ನೀವೇ, ನನ್ನ ಕೋಟೆ ನೀವೇ, ಎಂದೆಂದು
ನೀವೇ ನನ್ ಗುರಾಣಿ ನೀವಲ್ಲವೇ ನನ್ನ ಬಂಡಿ ನೀವೇ ನನ್ನ ಜೀವ ಜಲವೇ ನನ್ನ ಬುಗ್ಗೆಯು ನೀವೇ ನನ್ನ ಕೋಟೆ ನೀವೇ ನನ್ನ ಶರಣ ನೀವೇ ನನ್ ಗುರಾಣಿ ನೀವಲ್ಲವೇ ನನ್ನ ಬಂಡೆ ನೀವೇ ನನ್ನ ಜೀವ ಜಲವೇ ನನ್ನ ಬುಗ್ಗೆಯು ನೀವೇ ಎದೆಯಲ್ಲಿ ಒರೆಯಲು ಎಲ್ಲ ಹೇಳಲು ನಂಬಿಕಸ್ತನು ಜಯಶಾಲಿಯಾದವನು ಎದೆಯಲ್ಲಿ ಒರೆಯಲು ಎಲ್ಲ ಹೇಳಲು ನಂಬಿಕಸ್ತನು ಜಯಶಾಲಿಯಾದವನು ನನ್ನ ಒಡೆಯ ನೀವೇ ನನ್ನ ಭುಜಬಲವೇ ನೀವೇ ನನ್ನ ಬಯಕೆಯು ನನ್ನ ಆರಂಭವೇ ನನ್ನ ವಾಗ್ದಾನವೇ ನನ್ನ ಆಮೇನ್ ನೀವೇ ನನ್ನ ಒಡೆಯ ನೀವೇ ನನ್ನ ಭುಜಬಲವೇ ನೀವೇ ನನ್ ಬಯಕೆಯು ನನ್ನ ಆರಂಭವೇ ನನ್ನ ವಾಗ್ದಾನವೇ ನನ್ನ ಆಮೇನ್ ನೀವೇ ಎದೆಯಲ್ಲಿ ಒರಗಲು ಎಲ್ಲ ಹೇಳಲು ನಂಬಿಕಸ್ತನು ಜಯಶಾಲಿಯಾದವನು ಎದೆಯಲ್ಲಿ ಒರಗಲು ಎಲ್ಲ ಹೇಳಲು ನಂಬಿಕಸ್ತನು ಜಯಶಾಲಿಯಾದವನು ಪ್ರಿಯರೇ, ಜೀವಸ್ವರೂಪನಾದ ಯೇಸು ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕಳೆದ ವಾರದಲ್ಲಿ ದೇವರು ನಮ್ಮ ಹತ್ರ ಮಾತನಾಡಿದ ಕಾರ್ಯ ಏನಂದರೆ, ಮನುಷ್ಯನ ಮೇಲೆ ಭರವಸೆ ಇಡುವುದಕ್ಕಿಂತ ದೇವರನ್ನೇ ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಈ ಕಾರ್ಯವನ್ನು ನಾವು ಅರಸನಾದ ಆಸ ಮುಖಾಂತರ ನಾವು ಕಲಿದುಕೊಂಡೇವೆ. ಈ ಅರಸನಾದ ಆಸ ಅವನು ಆರಂಭ ಕಾಲದಲ್ಲಿ ದೇವರಿಗೆ ಮೆಚ್ಚುಗೆಯ ಆಗುವ ರೀತಿಯಲ್ಲಿ ಬದುಕಿದ್ದನು. ಅವನ ಜೀವನದಲ್ಲಿ ಶೋಧನೆ ಕಾಲ ಬರುವಾಗ ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇಟ್ಟು ಅವನು ಜಯವನ್ನು ಹೊಂದಿಕೊಂಡನು. ಆದರೂ ಅವನ ಜೀವನದಲ್ಲಿ ಕೊನೆ ಕಾಲದಲ್ಲಿ ಈ ರೀತಿಯಲ್ಲಿ ಇನ್ನೊಂದು ಶೋಧನೆ ಕಾಲ ಬರುವಾಗ ಅವನು ಮನುಷ್ಯರ ಮೇಲೆ ಭರವಸೆ ಇಟ್ಟು ದೇವರಿಗೆ ವಿರೋಧವಾಗಿ ಅವನ ಕಾರ್ಯವನ್ನು ಮಾಡಿದನು. ದೇವರು ದರ್ಶಿಯನ್ನು ಕಳುಹಿಸಿ ಅವನನ್ನು ಖಂಡಿಸಿದಾಗ ಅವನು ಪಕ್ಷದ ಪಡದೆ ಅವನು ಕ್ರೂರವಾಗಿ ಅವನ ಕಾರ್ಯವನ್ನು ನಡೆಸಿದರಿಂದ ದೇವರ ಕಡೆಯಿಂದ ಅವನು ದಂಡನೆಯನ್ನು ಹೊಂದಿಕೊಂಡು ಘೋರ ವ್ಯಾಧಿಯನ್ನು ಪಡ್ಕೊಂಡು ಅವನು ಮರಣವನ್ನು ಹೊಂದಿದನು. ಅವನ ಅಂತ್ಯ ಪರಿಸ್ಥಿತಿ ಬಹಳ ದುಃಖಕರವಾಯಿತು. ಈ ವಾರದಲ್ಲಿ ಯಹೂದಿಯ ಇಸ್ರೇಲ್ ಎರಡು ಯುನೈಟೆಡ್ ಕಿಂಗ್ಡಮ್ ಆಗಿ ಇದ್ದಾಗ ಅದನ್ನು ಆಳ್ವಿಕೆ ಮಾಡಿದ
ಶ್ರೇಷ್ಠವಾದ ರಾಜನಾದ ದಾವೀದನ ಜೀವನದಲ್ಲಿಯೂ ಶೋಧನೆ ಕಾಲಗಳು ಬಂದಿತ್ತು. ಈ ಶೋಧನೆ ಕಾಲದಲ್ಲಿ ಆತನು ಹೆಂಗೆ ಶೋಧನೆಗಳನ್ನು ಜಯಿಸಿದನು ಎಂದು ನಾವು ಇವತ್ತು ಧ್ಯಾನಿಸುತ್ತಿದ್ದೇವೆ. ಈ ದಾವೀದನು ಕುರುಬನಾಗಿ ಇದ್ದಾಗ ದೇವರು ಅವನನ್ನು ರಾಜನಾಗಿ ಆರಿಸಿಕೊಂಡು ಅವನನ್ನು ಅಭಿಷೇಕಿಸಿದರು. ಈ ಇಸ್ರೇಲ್ ಜನರಿಗೆ ವಿರೋಧವಾಗಿ ಫಿಲಿಸ್ಟೀರ್ ಯುದ್ಧಕ್ಕೆ ಬರುವಾಗ ರಣವೀರನಾದ ಗೋಲಿಯತನು ಅವನು ಯುದ್ಧಕ್ಕೆ ಬಂದು ಇಸ್ರೇಲ್ ದೇವರನ್ನು ಆ ಸೈನ್ಯವನ್ನು ಹೀಯಾಳಿಸುವಾಗ ಅದನ್ನು ನೋಡಿ ಯೌವನಸ್ಥನಾಗಿದ್ದ ದಾವೀದನು, ಆ ಸಮಯದಲ್ಲಿ ಅವನಿಗೊಂದು 15 ವಯಸ್ಸು ಇರಬಹುದಿತ್ತು, ಆದರೂ ಅವನು ಗೋಲಿಯತನಿಗೆ ವಿರೋಧವಾಗಿ ನಾನು ಯುದ್ಧಕ್ಕೆ ಹೋಗುತ್ತೇನೆ ಎಂದು ಅವನು ನಿರ್ಧಾರ ತಗೊಂಡ. ಅಲ್ಲಿ ಇದ್ದ ಇಸ್ರೇಲ್ ಯುದ್ಧ ವೀರರೆಲ್ಲ ಹೆದರ್ತಾ ಇರುವಾಗ ಅಭಿಷೇಕವನ್ನು ಹೊಂದಿಕೊಂಡ ದಾವೀದನು ಬಹಳ ಆಸಕ್ತಿಯಿಂದ ಗೋಲಿಯತನಿಗೆ ವಿರೋಧವಾಗಿ ಹೋದನು. ಕತ್ತಿ ಬರ್ಜಿಗಳನ್ನು ಹಿಡಿದುಕೊಂಡು ಹೋಗಿರಲಿಲ್ಲ. ಗೋಲಿಯತನು ಸರ್ವಾಯುಧಗಳನ್ನು ಧರಿಸಿಕೊಂಡು ಬಂದನು. ದಾವೀದನು ಕವಣೆಯು ಸ್ವಲ್ಪ ಕಲ್ಲುಗಳನ್ನು ತಗೊಂಡು ಅವನು ವಿರೋಧವಾಗಿ ಹೋಗುತ್ತಾನೆ. ಅವನನ್ನು ನೋಡಿ ಅವನು ಹೇಳಿದ ಒಂದು ಕಾರ್ಯ ಏನೆಂದರೆ, ನೀನು ಈಟಿ ಕತ್ತಿ ಬರ್ಜಿಗಳನ್ನು ಹಿಡಿದುಕೊಂಡು ಬಂದಿದೀಯಾ, ಅದನ್ನು ನಂಬಿ ಬಂದಿದೀಯಾ? ನಾನು ಸೇನಾಧೀಶನಾದ ಯೆಹೋವನನ್ನು ನಾನು ನಂಬಿ ಬಂದಿದ್ದೇನೆ. ಆತನು ನಿನ್ನನ್ನು ನನ್ನ ಕೈಯಲ್ಲಿ ಒಪ್ಪಿಸಿಕೊಡುವನು. ಇದರಿಂದ ಇಸ್ರೇಲ್ ಒಳಗ ದೇವರಿದ್ದಾನೆ ಎಂದು ಭೂಲೋಕದಲ್ಲಿ ಇರುವ ಎಲ್ಲರಿಗೂ ಗೊತ್ತಾಗುತ್ತದೆ. ಯೆಹೋವನು ಈಟಿ ಕತ್ತಿ ಇಲ್ಲದೆ ರಕ್ಷಿಸಬಲ್ಲ ಎಂದು ಇಲ್ಲಿ ಇರುವ ಎಲ್ಲರಿಗೂ ಗೊತ್ತಾಗುತ್ತದೆ. ಯುದ್ಧ ಫಲವು ಯೆಹೋವನ ಕೈಯಲ್ಲಿ ಇದೆ. ಆತನು ನಿಮ್ಮನ್ನು ನಮ್ಮ ಕೈಯಲ್ಲಿ ಒಪ್ಪಿಸಿಕೊಡುವನು ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಕವಣೆಯಲ್ಲಿ ಕಲ್ಲನ್ನು ಹಾಕಿ ಒಂದೇ ಸ್ಲಿಂಗ್ ಶಾಟ್ ಗೋಲಿಯಾತನ್ನು ಬೀಳಿಸಿದನು. ಗೋಲಿಯಾತು ಸತ್ತು ಬಿದ್ದನು. ಇಲ್ಲಿ ದಾವೀದನು ದೇವರನ್ನು ಆಶ್ರಯಿಸಿಕೊಂಡು ದೇವರ ಬಲವನ್ನು ನಂಬಿ ಅವನು ಯುದ್ಧ ಮಾಡಿದರಿಂದ ದೇವರು ಇಳಿದು ಬಂದು ಯುದ್ಧ ಮಾಡಿ ಅವನಿಗೆ ಜಯವನ್ನು ಕೊಟ್ಟರು. ಈ ಕುರುಬನಾಗಿದ್ದ ದಾವೀದನು ಅವನು ರಾಜನಾದನು. ದೇವರು ಅವನು ರಾಜನಾದ ಮೇಲೆ ಅವನು ಮಾಡಿದ ಎಲ್ಲ ಯುದ್ಧದಲ್ಲಿ ದೇವರ ಜೊತೆ ಇದ್ದು ಅವನಿಗೆ ಜಯವನ್ನು ಕೊಟ್ಟದನ್ನು ನಾವು ಅವನ ಇತಿಹಾಸದಲ್ಲಿ ನೋಡುತ್ತೇವೆ. ಹಂಗೆ ಒಂದು ಜಯ ಜೀವನವನ್ನು ನಡೆಸ್ತಾ ಇದ್ದ ಈ ದಾವೀದನು ಇಷ್ಟೆಲ್ಲ ಅದ್ಭುತಕರವಾಗಿ ದೇವರು ದಾವೀದನ್ನು ನಡೆಸಿಕೊಂಡು ಬಂದರು. ಆದರೂ ಅವನು ಕೊನೆ ಕಾಲದಲ್ಲಿ ಒಂದು ದೊಡ್ಡ ತಪ್ಪನ್ನು ಮಾಡಿದನು. ಅವನು ತನ್ನ ಆರ್ಮಿ ಸ್ಟ್ರೆಂತ್ ಎಷ್ಟು ಇದೆ ಎಂದು ಅವನು ನೋಡಬೇಕೆಂದು ಬಯಸಿದನು. ಆದ್ದರಿಂದ ಒಂದು ಕಾಣೆಶಿಮಾರಿ ಮಾಡುವುದಕ್ಕೆ ಅಲ್ಲಿ ಇರುವ ಎಲ್ಲ ಅಧಿಕಾರಿಗಳನ್ನು ಅವನು ಕರೆಸಿ ಅವರಿಗೆ ಆಜ್ಞಾಪಿಸಿದನು, ನೀವು ಹೋಗಿ ಇಸ್ರೇಲ್ ಲೆಕ್ಕವನ್ನು ನೀವು ಮಾಡಿರಿ ಎಂದು ಕಳುಹಿಸಿದನು. ಯೋಬನು ದಾವೀದನು ಹೇಳಿದನು, ಅರಸನೇ, ಯೆಹೋವನನ್ನು ತನ್ನ ಪ್ರಜೆಯನ್ನು 100ರಷ್ಟು ಹೆಚ್ಚಿಸಲಿ. ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ. ಒಡೆಯನು ಇಂಥದನ್ನು ಅಪೇಕ್ಷಿಸುವುದು ಏನು? ಇಸ್ರೇಲನ್ನು ಅಪರಾಧಕ್ಕೆ ಗುರಿ ಮಾಡುವುದು ಏಕೆ ಎಂದು ಅವನು ಹೇಳಿದನು. ಆದರೂ ಅವನ ಮಾತಕ್ಕೆ ಕಿವಿಗೊಡದೆ ದಾವೀದನು ತನ್ನ ಮಾತನ್ನೇ ಸಾಧಿಸಿದನು. ಆದ್ದರಿಂದ ಎಲ್ಲ ಅಧಿಕಾರಿಗಳು ಇಸ್ರೇಲ್ ಯಹೂದಿಯ ಪ್ರಾಂತಗಳಲ್ಲಿ ಹೋಗಿ ಕಾಣೆಶಿಮಾರಿಯನ್ನು ಮಾಡಿ ಎಲ್ಲವನ್ನು ಮುಗಿಸಿಬಿಟ್ಟು ಯೆರೂಸಲೇಮಿಗೆ ತಿರುಗಿ ಬಂದರು. ಯೋಬನು ದಾವೀದನಿಗೆ ಒಪ್ಪಿಸಿಕೊಟ್ಟ ಸಂಖ್ಯೆ ಇಸ್ರೇಲಲ್ಲಿಯೂ ಯಹೂದರಲ್ಲಿಯೂ ಯುದ್ಧಕ್ಕೆ ಹೋಗತಕ್ಕ 15,70,000 ಸೈನಿಕರು ಇದ್ದರು. ಆದರೂ ಯೋಬನು ಬೆಂಜಮಿನ್ ಲೇವಿಯರ ಕುಲದವರ ಕಾಣೆಶಿಮಾರಿಯನ್ನು ಮಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ದೇವರ ಗೂಡಾರ ಇದ್ದದರಿಂದಲೂ ದೇವರ ಸೇವೆ ಮಾಡುವವರ ಆ ಲೆಕ್ಕವನ್ನು ಅವನು ತಗೊಂಡು ಬಂದಿರಲಿಲ್ಲ. ಈ ಕಾಣೆಶಿಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದೆಂದು ಕಂಡದರಿಂದ ಆ ಜನರನ್ನು ಬಾಧಿಸಿದರು. ಯಾಕೆಂದ್ರೆ ಕಾಣೆಶಿಮಾರಿ ಮಾಡೋಕ್ ಮುಂಚೆ ಒಬ್ಬ ರಾಜನು ದೇವರ ಕಡೆಯಿಂದ ಅಪ್ಪಣೆಯನ್ನು ಪಡ್ಕೊಂಡು ಅದನ್ನು ಮಾಡಬೇಕಾಯಿತು. ಆಮೇಲೆ ಈ ಕಾಣೆಶಿಮಾರಿ ಮಾಡ್ತಾ ಇರುವಾಗ ಪ್ರತಿಯೊಬ್ಬ ಪ್ರಜೆಯು ತನಗೋಸ್ಕರ ಪ್ರಾಣ ರಕ್ಷಣೆಗೋಸ್ಕರ ಯೆಹೋವನಿಗೆ ಕಪ್ಪವನ್ನು ಕೊಡಬೇಕು. ಹಂಗೆ ಕೊಡುವಾಗ ಯಾವುದು ಮಹಾಮಾರಿಯು ವ್ಯಾಧಿಯು ಅವರ ಮೇಲೆ ಬರುವುದಿಲ್ಲ, ದೇವರ ದಂಡನೆ ಬರುವುದಿಲ್ಲ. ಯಾಕೆಂದ್ರೆ ಹಂಗೆ ಕೊಡುವಾಗ ಅವರು ನಮ್ರತೆಯಿಂದ ತನ್ನನ್ನು ತಗ್ಗಿಸಿಕೊಂಡು ನಾವು ದೇವರ ಬಲದಲ್ಲಿ ಬದುಕುತ್ತೇವೆ ಎಂದು ತೋರಿಸುವ ಒಂದು ಕಾರ್ಯವಾಯಿತು. ಹಿಂಗೆ ದಾವೀದನು ಕಟ್ಟಳೆಗಳನ್ನು ಹಿಂಬಾಲಿಸದೆ ತನ್ನ ಇಷ್ಟ ಪ್ರಕಾರ ಮಾಡಿದ್ರಿಂದ ದೇವರ ಕೋಪ ಈ ಜನರ ಮೇಲೆ ಬಂದಿತ್ತು. ದೇವರು ಜನರನ್ನು ಬಾಧಿಸಿದರು. ಇದನ್ನು ನೋಡಿದ ದಾವೀದನು, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ, ದಯವಿಟ್ಟು ನನ್ನ ಅಪರಾಧವನ್ನು ಕ್ಷಮಿಸಿ ಎಂದು ಅವನು ಪ್ರಾರ್ಥಿಸಿದನು. ಇಲ್ಲಿ ನೋಡಿದರೆ ಅರಸನಾದ ಆಸನು ತನ್ನ ಜೀವನದಲ್ಲಿ ಅವನು ಪಾಪ ಮಾಡಿ ದೇವರಿಗೆ ವಿರೋಧವಾಗಿ ಕಾರ್ಯಗಳನ್ನು ಅವನು ಮಾಡ್ತಾ ಇರುವಾಗ ದೇವರು ದರ್ಶಿ ಮುಖಾಂತರ ಎಚ್ಚರಿಕೆ ಕೊಟ್ಟರು. ಅವನು ಮನ ತಿರುಗಿರಲಿಲ್ಲ.
ಇಲ್ಲಿ ದಾವೀದನು ತನ್ನ ಜೀವನದಲ್ಲಿ ಒಂದು ಪಾಪ ಮಾಡುವಾಗ ಅವನ ಮನಸ್ಸಲ್ಲಿ ನಾನು ಪಾಪ ಮಾಡಿದೆ ಎಂದು ಅವನು ಅರಿತುಕೊಂಡಾಗ ಅವನು ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ, ತನ್ನ ಪಾಪಗಳನ್ನು ತಿದ್ದುಕೊಳ್ಳೋದಕ್ಕೆ ತನ್ನನ್ನು ಒಪ್ಪಿಸಿಕೊಡುತ್ತಾನೆ. ದಾವೀದನು ತನ್ನ ಜೀವನದಲ್ಲಿ ಮಾಡಿದ ಪಾಪವನ್ನು ಅವನು ಅರ್ಥ ಮಾಡಿಕೊಂಡ. ನಾನು ಯಾವಾಗಲೂ ದೇವರನ್ನು ಆಶ್ರಯಿಸಿಕೊಂಡು ದೇವರ ಬಲದಲ್ಲಿ ಬದುಕಿದೆನು, ಆದ್ರಿಂದ ನಾನು ಎಲ್ಲಾ ಕಾರ್ಯದಲ್ಲಿ ದೇವರು ಜಯ ಕೊಟ್ಟರು. ಯುದ್ಧವಾಗಲೂ ಸರಿ, ಈ ದೇಶವನ್ನು ಆಳ್ವಿಕೆ ಮಾಡೋದಕ್ಕೂ ದೇವರ ಬಲದಿಂದ ನಾನು ಮಾಡ್ತಾ ಬಂದೆ. ಇವತ್ತು ನಾನು ದೇವರನ್ನು ನಂಬೋದನ್ನು ಬಿಟ್ಟು ನಾನು ಈ ಸೈನ್ಯ ಬಲವನ್ನು ನೋಡೋದಕ್ಕೆ ಸೆನ್ಸಸ್ ತಗೊಂಡೋದು ದೊಡ್ಡ ತಪ್ಪು. ಹಿಂಗೆ ಮಾಡೋದರಿಂದ ನಾನು ದೇವರನ್ನು ನೋಯಿಸಿದೆ ಎಂದು ಅವನು ಅರ್ಥ ಮಾಡಿಕೊಂಡು ತನ್ನನ್ನು ಸಂಪೂರ್ಣವಾಗಿ ದೇವರ ಕೈಯಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಅವನು ಸಮರ್ಪಿಸಿದ. ಆದ ಕಾರಣ ದೇವರು ದರ್ಶಿಯಾದ ಗಾತನ್ನು ದಾವೀದನ ಹತ್ತಿರ ಕಳುಹಿಸಿ 3 ಚಾಯ್ಸ್ ಅನ್ನು ಕೊಡ್ತಾರೆ. ನಾನು ನಿನಗೆ ಮುಂದೆ 3 ವಿಧವಾದ ಶಿಕ್ಷೆಯನ್ನು ನಾನು ಇಡುತ್ತೇನೆ, ಅದರಲ್ಲಿ ಒಂದನ್ನು ನೀನು ಆರಿಸಿಕೊಳ್ಳು. 3 ವರ್ಷ ಕಾಲ ಬರ ಉಂಟಾಗಬೇಕೋ, ಇಲ್ಲದೆ 3 ತಿಂಗಳು ಬರಕ್ಕೆ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗಬೇಕೋ, 3ನೇದಾಗಿರುವುದು ಮಹಾಮಾರಿ. ಈ ಘೋರ ವ್ಯಾಧಿಯಿಂದ ನಾನು 3 ದಿನ ನಾನು ಬಾಧಿಸುವೆನೆಂದು ಹೇಳಿದರು. ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿ ಇದ್ದೇನೆ, ಯೆಹೋವನ ಹಸ್ತದಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು ಎಂದು ಹೇಳಿದನು. ಇಲ್ಲಿ ದಾವೀದನು ಮಹಾಮಾರಿಯನ್ನು ಯಾಕೆ ಆರಿಸಿಕೊಂಡನೆಂದರೆ, ಮಿಕ್ಕ ಇರುವ 2 ಕಾರ್ಯಗಳು ನಾವು ಮನುಷ್ಯರ ಕೈಯಲ್ಲಿ ಬೀಳುವುದು. 3 ವರ್ಷ ಬರಕಾಲದಲ್ಲಿ ನಾವು ಮನುಷ್ಯರ ಕೈಯಲ್ಲಿ ಹೋಗಿ ಊಟಕ್ಕೋಸ್ಕರ ನಾವು ಕೇಳಬೇಕಾಗಿರುವ ಆ ಪರಿಸ್ಥಿತಿಯಲ್ಲಿ ನಾವು ಹೋಗಿ ಬಿಡ್ತೇವೆ. ಯುದ್ಧ ಬರುವಾಗಲೂ ನಾವು ಮನುಷ್ಯರ ಹೆದರಿ ಓಡಬೇಕಾಗುತ್ತೆ. ಈ ಘೋರ ವ್ಯಾಧಿ ಮಹಾಮಾರಿ ಬರುವಾಗ ಒಂದೇ ಒಂದು ದಾರಿ ಇದೆ, ನಾವು ದೇವರ ಪಾದದಲ್ಲಿ ಬಿತ್ತು ಪಶ್ಚಾತ್ತಾಪ ಪಟ್ರೆ ದೇವರು ನಮ್ಮನ್ನು ಕ್ಷಮಿಸುವರು. ಆದ್ದರಿಂದ ದಾವೀದನು ಈ ಮಹಾಮಾರಿಯನ್ನು ಆರಿಸಿಕೊಂಡನು. ಆಗ ಯೆಹೋವನು ಇಸ್ರೇಲ್ ಜನರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಅವರಲ್ಲಿ 70,000 ಜನರು ಸತ್ತರು. ದೇವರು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ದೂತರನ್ನು ಕಳುಹಿಸಿದರು. ಆದರೂ ಆ ಜನರನ್ನು ಅವನು ಸಂಹರಿಸ್ತಾ ಇರುವಾಗ ದೇವರು ಅದನ್ನು ಕಂಡು ಪಶ್ಚಾತ್ತಾಪ ಪಟ್ಟು ಆ ಸಂಹಾರ ದೂತನಿಗೆ ನಿನ್ನ ಕೈಯನ್ನು ಹಿಂದೆಗೆ ಎಂದು ಆಜ್ಞಾಪಿಸಿದನು. ದಾವೀದನು ಆ ಸಂಹಾರ ದೂತನನ್ನು ಕಂಡು ದಾವೀದನು ಗೋಣಿತಟ್ಟನ್ನು ಉಡಿಸಿಕೊಂಡು ಬೋರುಳ ಬಿತ್ತು ಹಿಂಗೆ ಪ್ರಾರ್ಥಿಸಿದನು, ದೇವರೇ, ಈ ಮಹಾಪಾಪವನ್ನು ಮಾಡಿದ ನಾನಲ್ಲವೇ? ಯಾಕೆ ಕುರಿಗಳಂತೆ ಇರುವ ಈ ಜನರನ್ನು ನೀವು ದಂಡಿಸಬೇಕು ಎಂದು ಪ್ರಾರ್ಥಿಸಲು, ಆಗ ಯೆಹೋವನ ದೂತನು ಗಾತನಿಗೆ ದಾವೀದನಿಗೆ ಹೇಳು, ಅವನು ಹೋಗಿ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಅಲ್ಲಿ ಸರ್ವಾಂಗ ಹೋಮಗಳನ್ನು ಅರ್ಪಿಸಬೇಕೆಂದು ಆಜ್ಞೆ ಕೊಟ್ಟನು. ಆ ರೀತಿಯಲ್ಲಿ ದಾವೀದನು ತನ್ನನ್ನು ತಗ್ಗಿಸಿಕೊಂಡು ಅಲ್ಲಿಂದ ಒಬ್ಬ ಸ್ಥಳವನ್ನು ಅವನು ಕೊಂಡುಕೊಂಡು ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಸರ್ವಾಂಗ ಹೋಮ ಬಲಿಗಳನ್ನು ಸಮಾಧಾನ ಬಲಿಗಳನ್ನು ಅರ್ಪಿಸಿದನು. ಅದನ್ನು ನೋಡಿ ದೇವರು ಅವನನ್ನು ಶ್ರಮಿಸಿದರು, ಆ ಮಹಾಮಾರಿಯನ್ನು ನಿಲ್ಲಿಸಿದರು. ತನ್ನನ್ನು ಸಂಪೂರ್ಣವಾಗಿ ಅವನು ಅರ್ಪಿಸಿಕೊಟ್ಟನು. ನಾನಲ್ಲ ತಂದೆಯೇ, ನನ್ನ ಬಲದಲ್ಲಿ ಇಲ್ಲ, ಈ ಜನರು ನಾವು ಎಲ್ಲ ನಿಮ್ಮ ಬಲದಲ್ಲಿ ನಾವು ಬದುಕುತ್ತೇವೆ. ಅವನು ಕೀರ್ತನೆ 20 ಹೇಳಿದ ಪ್ರಕಾರ ಕೆಲವರು ರಥ ಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ ಅಂದರೆ ಸರ್ವಾಯುಧಗಳನ್ನು ನಂಬುವವರು, ತನ್ನ ಸ್ವಂತ ಬಲವನ್ನು ನಂಬುವರು, ರಥ ಬಲವನ್ನು ಅಶ್ವಬಲವನ್ನು ನಂಬುವವರು ಬಿದ್ದು ಹೋದರು. ನಾವಾದರೂ ಎದ್ದು ನಿಂತಿದ್ದೇವೆ ಎಂದು ಹಾಡಿದ ಪ್ರಕಾರ ಅವನು ಇವತ್ತು ತನ್ನನ್ನು ಸಂಪೂರ್ಣವಾಗಿ ತನ್ನನ್ನು ತನ್ನ ದೇಶವನ್ನು ದೇವರ ಪಾದದಲ್ಲಿ ಸಮರ್ಪಿಸಿದನು. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನಿಂದಲೇ ಎಲ್ಲ ಆಗುವುದು ಎಂದು ತನ್ನನ್ನು ಅರ್ಪಿಸಿಕೊಟ್ಟನು. ದಾವೀದು ತನ್ನನ್ನು ತಗ್ಗಿಸಿಕೊಂಡು ದೇವರ ಕಡೆಯಿಂದ ಕ್ಷಮಾಪಣೆಯನ್ನು ಹೊಂದಿಕೊಂಡನು, ತನ್ನನ್ನು ತಿದ್ದುಕೊಂಡನು. ಆದ್ದರಿಂದ ದೇವರು ಅವನನ್ನು ಕ್ಷಮಿಸಿ ದೇಶಕ್ಕೆ ಆರೋಗ್ಯವನ್ನು ಕೊಟ್ಟರು. ಆಮೇಲೆ ದಾವೀದನು ಇಂತಹ ಪಾಪಗಳನ್ನು ತನ್ನ ಜೀವನದಲ್ಲಿ ಮಾಡಿರಲಿಲ್ಲ. ಅವನು ದೇವಾಲಯಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸಿದನು. ತನ್ನ ಮಗನಾದ ಸಾಲೊಮೋನನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿದನು. ಅವನ ಕೈಯಲ್ಲಿ ದೇವಾಲಯವನ್ನು ಕಟ್ಟುವ ಆ ಮ್ಯಾಪ್ ಅನ್ನು ಅವನು ಒಪ್ಪಿಸಿದನು. ಅವನು ವೃದ್ಧನಾದ ಮೇಲೆ ಸಾಲೊಮೋನನ್ನು ರಾಜ್ಯವಾಗಿ ನೇಮಿಸಿ ಅವನು ಐಶ್ವರ್ಯ, ಮಾನ, ದೀರ್ಘಾಯುಷು ಇವುಗಳೆಲ್ಲವನ್ನು ಅನುಭವಿಸಿದ ನಂತರ ತುಂಬಾ ವೃದ್ಧನಾಗಿ ಮರಣ ಹೊಂದಿದನು. ಅವನ ಜೀವನದಲ್ಲಿ ಅವನು ದೇವರ ಚಿತ್ತವನ್ನು ನೆರವೇರಿಸಿದನು.
ಈ ರೀತಿಯಲ್ಲಿ ದಾವೀದನ ಜೀವನ ಎಲ್ಲ ಅರಸರಿಗೂ ಒಂದು ಮಾದರಿಯಾದ ಜೀವನವಾಗಿ ಇತ್ತು. ಪ್ರಿಯರೇ, ಕಾರ್ಯದಿಂದ ನಾವು ಕಲಿದುಕೊಳ್ಳುವುದು ಏನೆಂದರೆ, ನೀವು ಒಂದು ಕುಟುಂಬವನ್ನು ನಡೆಸುವವರಾಗಿದ್ದರೆ, ಪೇರೆಂಟ್ಸ್ ಆಗಿದ್ದರೆ, ನೀವು ಮಾಡುವ ಒಂದು ತಪ್ಪು ನಿಮ್ಮ ಕುಟುಂಬವನ್ನು ಬಾಧಿಸಿದೆ. ಆದ್ದರಿಂದ ನೀವು ಯಾವಾಗಲೂ ದೇವರನ್ನು ಆಶ್ರಯಿಸಿಕೊಂಡು ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇಟ್ಟು ನೀವು ಬದುಕುವರಾಗಿ ಇರಬೇಕು. ನಿಮ್ಮ ಸ್ವಂತ ಬಲದಲ್ಲಿ ಅಲ್ಲ. ನಿಮಗೆ ಸೊತ್ತು ಇರಬಹುದು, ಹಣ ಇರಬಹುದು, ಶರೀರ ಬಲ ಹೆಚ್ಚಾಗಿರ್ಬೋದು, ಸಂಬಂಧಿಕರಿರ್ಬೋದು, ಪೊಲಿಟಿಕಲ್ ಸಪೋರ್ಟ್, ಫ್ರೆಂಡ್ಸ್ ಸಪೋರ್ಟ್, ಎಲ್ಲ ಕಡೆ ನಿಮಗೆ ಸಪೋರ್ಟ್ ಇರಬಹುದು. ನಿಮಗೆ ಎಜುಕೇಶನ್, ಕ್ವಾಲಿಫಿಕೇಶನ್ ಎಲ್ಲ ಇದ್ದರೂ ಇದೆಲ್ಲವನ್ನು ಕೊಟ್ಟ ದೇವರನ್ನು ನೀವು ನಂಬಿ ಆತನನ್ನೇ ಆಶ್ರಯಿಸಿಕೊಂಡು ಆತನೇ ನನ್ನ ಬಲ ಎಂದು ನೀವು ಹೇಳಿದರೆ ಅದು ಎಲ್ಲದಕ್ಕಿಂತ ಒಳ್ಳೆಯದಾಗಿರುವ ಒಂದು ಕಾರ್ಯ. ನೀವು ನನಗೆ ಬಲವಾಗಿ ಇರುತ್ತೆ ಎಂದು ಕಾರ್ಯಗಳೆಲ್ಲವನ್ನು ನೀವು ಬಿಸಾಕಿ ಬಿಡಬೇಕು. ಅದು ನಿಮಗೆ ಸಹಾಯ ಮಾಡುವುದಿಲ್ಲ. ಎಷ್ಟೋ ಸಮಯ ನೀವು ನೋಡಬಹುದು, ನಾವು ಗೂಡಿಸಿಟ್ಟಿರುವ ಬೆಳ್ಳಿ ಬಂಗಾರ ನಮಗೆ ಸಹಾಯ ಮಾಡೋದಿಲ್ಲ. ಒಂದು ಭೂಕಂಪ ಬಂದರೂ, ಒಂದು ಮಹಾಮಾರಿ ಬಂದರೂ ಅಷ್ಟೇ, ಅದು ನಮಗೆ ಸಹಾಯ ಮಾಡಲ್ಲ. ಯಾರು ನಮ್ಮ ಹತ್ರ ಬರಲ್ಲ, ಓಡಿ ಹೋಗಿ ಬಿಡುತ್ತಾರೆ. ಹಂಗೆ ಇರುವಾಗ ನಮಗೆ ಬಲವಾಗಿ ಇರುವ, ಆಶ್ರಯವಾಗಿ, ದುರ್ಗವಾಗಿ, ಗುರಾಣಿಯಾಗಿ, ಭರ್ಜಿಯಾಗಿ, ಕೋಟೆಯಾಗಿ ಇರುವವರು ಆ ದೇವರೊಬ್ಬರೇ. ಆತನನ್ನು ಆಶ್ರಯಿಸಿಕೊಂಡರೆ ಯಾವುದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋದ್ರು, ಶೋಧನೆ ಕಾಲದಲ್ಲಿ ನಾವು ಹಾದು ಹೋಗುವಾಗಲೂ, ಒಂದು ವೇಳೆ ನಾವು ಪಾಪ ಮಾಡಿ ಬಿದ್ದಿರುವಾಗಲೂ ದಕ್ಕಿಸಿಕೊಂಡು ಪಶ್ಚಾತ್ತಾಪಪಟ್ಟು ಪಾಪಗಳನ್ನು ಅರಿಕೆ ಮಾಡಿದರೆ ನಮ್ಮ ಪಾಪಗಳನ್ನು ಶ್ರಮಿಸಿ ನಮಗೆ ಒಂದು ಆವಾಸವನ್ನು ಕೊಟ್ಟು, ಒಂದು ಪುನರ್ಜೀವನವನ್ನು ಕೊಟ್ಟು ನಮ್ಮನ್ನು ಪುನಃಸ್ಥಾಪನೆ ಮಾಡುವ ಶಕ್ತನಾಗಿರುವ ದೇವರ ಕೈಯಲ್ಲಿ ನಾವು ಇದ್ದೇವೆ. ಪ್ರಿಯರೇ, ನನ್ನ ಜೀವನದಲ್ಲಿ ನಾನು ಯವನಸ್ಥನಾಗಿರುವಾಗ ನನಗೆ ಒಳ್ಳೆಯ ಮೈಕಟ್ಟಿದ್ದು, ನಾನು ಎಕ್ಸರ್ಸೈಸ್ ಮಾಡಿ ಚೆನ್ನಾಗಿ ನೋಡಿಕೊಂಡೆ. ನಮಗೂ ಸ್ಟೇಟಸ್ ಇತ್ತು, ಕುಟುಂಬಕ್ಕೆ ಸ್ಟೇಟಸ್. ನನ್ನ ಪೇರೆಂಟ್ಸ್ ಒಳ್ಳೆಯ ಸ್ಟೇಟಸ್ ಅಲ್ಲಿ ಇದ್ದರು. ಹಣದ ಏನು ಕೊರತೆ ಇಲ್ಲ. ನಮಗೆ 2 ಮನೆಗಳನ್ನು ದೇವರು ಕೊಟ್ಟು ಆಶೀರ್ವದಿಸಿದರು. ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಆಶೀರ್ವದಿಸಿದರು. ಫ್ರೆಂಡ್ಸು, ಸ್ಟೇಟಸ್ಸು, ರಿಲೇಟಿವ್ಸು ಎಲ್ಲ ಹೆಚ್ಚಾಗಿತ್ತು. ಆದರೂ ನನ್ನ ಜೀವನದಲ್ಲಿ ನಾನು ಹಾದು ಬಂದ ಒಂದು ದಾರಿ, ನನ್ನ ಸ್ಪೈನಲ್ ಕಾರ್ಡಲ್ಲಿ 3 ಡಿಸ್ಕ್ ಪ್ರೊಲಾಪ್ಸ್ ಆಗಿ ನಾನು ನಡೆಯೋದಕ್ಕೆ ಆಗದೆ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಈ ಹಣ, ಸ್ಟೇಟಸ್, ಕ್ವಾಲಿಫಿಕೇಶನ್ ನನಗೆ ಸಹಾಯ ಮಾಡಲಿಲ್ಲ. ನನಗೆ ದೇವರು ಬಿಟ್ಟದ್ದು ಒಂದೇ ದಾರಿ, ಆತನನ್ನು ಆಶ್ರಯಿಸಿಕೊಳ್ಳಬೇಕು. ನಾನು ಆತನನ್ನು ನಂಬಿ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು. ನಾನು ದೇವರನ್ನು ನಂಬಿದೆ, ದೇವರನ್ನೇ ನಾನು ಬಲವಾಗಿ ನಾನು ಹೊಂದಿಕೊಂಡೆ. ಆದ್ದರಿಂದ ಆತನು ವಾಗ್ದಾನ ಕೊಟ್ಟ ಪ್ರಕಾರ ನನ್ನನ್ನು 20 ದಿವಸದಲ್ಲಿ ವಾಸಿ ಮಾಡಿ ಇವತ್ತು ನಾನು ಜೀವಿತನಾಗಿ ಇರುವುದೇ ದೇವರ ಕೃಪೆಯಿಂದಲೇ. ನಾನು ಬದುಕುವುದು ದೇವರ ಬಲದಿಂದ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಹೇಳಬೇಕಾಗಿರುವ ಕಾರ್ಯ, ನನ್ನ ಕ್ವಾಲಿಫಿಕೇಶನ್, ನನ್ನ ಸೊತ್ತು, ನನ್ನ ಪಾನ, ನನ್ನ ಪಾಲು ಎಲ್ಲ ನೀವೇ. ಈ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನಿಮ್ಮನ್ನು ಬಿಟ್ಟು ನನಗೆ ಯಾರು ಇಲ್ಲ ತಂದೆ ಎಂದು ನಾವು ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಯಾವಾಗಲೂ ಶೂನ್ಯವಾಗಿ ನಾನು ಇದ್ದೇನೆ ಎಂದು ನಾವು ಯಾರು ನಮ್ಮನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟಾರೋ ಅವನು 100ಕ್ಕೆ 100ರಷ್ಟು ದೇವರು ಉಪಯೋಗಿಸಿ ಹೆಚ್ಚಾಗಿ ನಿಲ್ಲಿಸುವರು. ಆದ್ದರಿಂದ ಈ ವಾಕಿಂಗ್ ಕೇಳ್ತಾ ಇರುವ ಪ್ರಿಯ ದೇವಜನರೇ, ನೀವು ನಿಮ್ಮ ಜೀವನದಲ್ಲಿ ನಿಮಗಾಗಿ ಪ್ರಾಣವನ್ನು ಕೊಟ್ಟ ಒಬ್ಬ ದೇವರು ಇದ್ದಾರೆ. ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಂಬುವವರಿಗೆ ರಕ್ಷಣೆ, ನಿತ್ಯ ಜೀವನ ಕೊಟ್ಟ ಒಬ್ಬ ದೇವರಿದ್ದಾರೆ. ಆತನು ಯೇಸು ಕರ್ತನು. ಆತನನ್ನೇ ನೀವು ಬಲವಾಗಿ ಆಶ್ರಯಿಸಿಕೊಂಡು ನೀವು ಬದುಕಿದರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲಾ ಕಾಲದಲ್ಲಿ ನೀವು ಜಯವನ್ನು ಹೊಂದಿಕೊಳ್ಳುವಿರಿ. ನಿಮಗೆ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಯಿಂದ ಬಿಡುಗಡೆ. ನೀವು ಕಣ್ಣೀರು ಹಾದಿಯನ್ನು ನೀವು ಹಾದು ಹೋಗುವ ಕಣ್ಣೀರನ್ನು ಒರೆಸುವರು. ನಿಮ್ಮ ಕಷ್ಟಕಾಲವನ್ನು ಹಾದು ಹೋಗ ಜೊತೆ ಕಾರಣಕ್ಕೆ ಬಂದು ನಿಮಗೆ ಬಿಡುಗಡೆಯನ್ನು ಕೊಡುವನು. ಒಳ್ಳೆಯ ಆರೋಗ್ಯವನ್ನು ನೀಡುವನು. ಜ್ಞಾನ ಬುದ್ಧಿ ಕೊರತೆಗಳು ಇರುವಾಗ ಜ್ಞಾನ ಬುದ್ಧಿಯನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವನು. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ನೀಡುವನು. ನಿಮಗೆ ಬೇಕಾಗಿರುವ ಎಲ್ಲ ಅವಶ್ಯಕತೆಯನ್ನು ಪೂರೈಸುವನು. ಸಮಾಧಾನವನ್ನು, ಸಂತೋಷವನ್ನು ನೀಡುವ ದೇವರು ಆತನು. ಆದ್ದರಿಂದ ಆತನನ್ನೇ ನೀವು ಆಶ್ರಯಿಸಿಕೊಂಡು ಆತನನ್ನೇ ನೀವು ಬಲವಾಗಿ ನೀವು ಹೊಂದಿಕೊಂಡು ಬದುಕಿದರೆ ನೀವು ಧನ್ಯರು. ನಿಮ್ಮ ಜೀವನ ಬಹಳ ಆಶೀರ್ವಾದ ತುಂಬಿದ ಜೀವನವಾಗಿ ಇರುವುದು. ಇವತ್ತು ಇದನ್ನು ಕೇಳ್ತಾ ಇರುವವರು, ಇದನ್ನು ನಂಬುವವರು, ಇವತ್ತು ನಾವು ದೇವರ ಪಾದದಲ್ಲಿ ನಾವು ನಮ್ಮನ್ನು ಸಮರ್ಪಿಸೋಣ. ನಾನು ನನ್ನ ಜೀವನದಲ್ಲಿ ಇದು ತನಕ ನಾನು ನನ್ನನ್ನು ನಂಬಿ, ನನ್ನ ಶರೀರ ಬಲವನ್ನು ನಂಬಿ, ನಾನು ಇಟ್ಟಿರುವ ಹಣ, ಸಂಪತ್ತು, ಜನರು, ನೆಟ್ರು, ಫ್ರೆಂಡ್ಸು, ಪೊಲಿಟಿಷಿಯನ್ಸ್, ಇಂತಹ ಈ ಲೋಕದ ಕಾರ್ಯಗಳ ಮೇಲೆ ನಾನು ನಂಬಿಕೆ ಇಟ್ಟು
ಅದನ್ನೇ ನನ್ನ ಬಲವಾಗಿ ನಾನು ಇದು ತನಕ ನಾನು ಹೊಂದಿಕೊಂಡು ಬದುಕಿದ್ದೇನೆ. ಇವತ್ತಿಂದ ದೇವರೇ ನೀನೇ ನನಗೆ ಬಲ, ನೀನೇ ನನ್ನ ಜೀವನವನ್ನು ನೀನು ನಡೆಸಬೇಕೆಂದು ಒಪ್ಪಿಸಿಕೊಡೋಣ. ಬನ್ನಿರಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿದ್ದೇನೆ. ನೀವು ಪ್ರಾರ್ಥನೆ ಮಾಡ್ತಾ ಇರುವಾಗ ನೀವು ಕಷ್ಟ ಸಮಸ್ಯೆಗಳನ್ನು ನೀವು ಹಾದು ಬರುವವರಾಗಿದ್ದರೆ ದೇವರು ನಿಮಗೆ ಒಂದು ದೊಡ್ಡ ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವರು. ಪರಿಶುದ್ಧ ತಂದೆಯೇ, ಈ ಒಳ್ಳೆಯ ಸಮಯದಲ್ಲಿಯೂ ನೀವು ನಮ್ಮ ಜೊತೆಗೆ ಮಾತನಾಡಿದ ಕೃಪೆಗಾಗಿ ಸ್ತೋತ್ರ ಅಪ್ಪ. ನೀವೇ ನನ್ನ ಬಲ ಒಪ್ಪಿಸಿಕೊಡುತ್ತಾರೋ ಪ್ರತಿಯೊಬ್ಬರ ಜೀವನದಲ್ಲಿಯೂ ನೀವು ಒಡೆಯನಾಗಿ ಇದ್ದು ಅಪ್ಪ, ಅವರು ಹಾದು ಹೋಗ್ತಾ ಇರುವ ಕಷ್ಟಗಳನ್ನು ಸಮಸ್ಯೆಗಳನ್ನು ಜೀವನದಿಂದ ನೀವು ದೂರ ಮಾಡಿ ಸಂತೋಷವನ್ನು, ಸಮಾಧಾನವನ್ನು, ಒಳ್ಳೆಯ ಆರೋಗ್ಯವನ್ನು, ಆಶೀರ್ವಾದಗಳನ್ನು ಕೊಟ್ಟು ನೀವು ಅವರನ್ನು ಆಶೀರ್ವದಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಅಪ್ಪ. ಈ ಕಾಲದಲ್ಲಿಯೂ ಮಹಾಮಾರಿಯಿಂದ ಬಾಧಿಸಲ್ಪಟ್ಟಿರುವ ಯೌವನಸ್ಥರು ಎಲ್ಲರನ್ನು ಬಿಡುಗಡೆ ಮಾಡಬೇಕು. ಅವರ ಎಲ್ಲ ಪಾಪಗಳನ್ನು ನೀವು ಶ್ರಮಿಸಬೇಕು. ಯಾರೆಲ್ಲ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಬಿಡುತ್ತಾರೋ ಅವರೆಲ್ಲರನ್ನು ನೀವು ಮುಟ್ಟಿ ವಾಸಿ ಮಾಡಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕಪ್ಪ. ನಿಮ್ಮ ಕೈಯಲ್ಲಿ ನಾನು ಒಪ್ಪಿಸಿಕೊಡ್ತೇನೆ. ಎಲ್ಲ ಕೊರತೆಗಳನ್ನು ನೀಗಿಸಿ ಅಪ್ಪ, ದರಿದ್ರತೆಯಲ್ಲಿರುವ ಎಲ್ಲರಿಗೂ ನೀವು ಬೇಕಾದೆಲ್ಲವನ್ನು ಒದಗಿಸಿಕೊಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಅಪ್ಪ. ನೀವು ಹಂಗೆ ಮಾಡೋಕ್ಕಾಗಿ ಸ್ತೋತ್ರ. ಬೇಗ ನಮ್ಮ ದೇಶಕ್ಕೆ ಅಪ್ಪ ನೀವು ಆರೋಗ್ಯವನ್ನು ನೀಡಿ ಅಪ್ಪ. ನಾವು ನಿಮ್ಮನ್ನೇ ನಂಬಿ ಬದುಕುತ್ತೇವೆ. ನೀವೇ ನಮ್ಮ ಬಲ, ನೀವೇ ನಮ್ಮ ಕೋಟೆ, ನೀವೇ ನಮ್ಮ ಸರ್ವವಾಗಿದ್ದೀರಾ. ನೀವೇ ನಮಗೆ ಎಲ್ಲವಾಗಿ ಇರುವುದರಿಂದ ನಿಮ್ಮ ಕೈಯಲ್ಲಿ ಎಲ್ಲವನ್ನು ನಾನು ಒಪ್ಪಿಸಿಕೊಡ್ತೇನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ನೀವು ಪ್ರತಿ ಉತ್ತರ ಕೊಡೋಕ್ಕಾಗಿ ಕೋಟಿ ಸ್ತೋತ್ರಗಳು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ.